ಅದು 1664. ಕಾಶಿ ವಿಶ್ವನಾಥನ ಜ್ಞಾನವಾಪಿ ದೇವಸ್ಥಾನವನ್ನ ಒಡೆದು ಹಾಕೋಕೆ ಇಸ್ಲಾಂ ಮತಾಂಧ ಅರಸ ಔರಂಗಜೇಬ್ ನಿರ್ಧಾರ ಮಾಡಿರ್ತಾನೆ. ಆದ್ರೆ ದೇವಸ್ಥಾನದ ಮುಂಭಾಗ ತ್ರಿಶೂಲ ಖಡ್ಗ ಹಿಡಿದ ಸಾವಿರಾರು ನಾಗಸಾಧುಗಳು ದೇವಸ್ಥಾನವನ್ನ ಮುಟ್ಟೋಕೂ ಬಿಡಲ್ಲ ಅಂತ ಹೇಳಿದ್ರು. ಮೈ ಮೇಲೆ ತುಂಡು ಬಟ್ಟೆ ಕೂಡ ಇಲ್ಲದ ಈ ಅನಾಗರಿಕರು ನಮ್ಮನ್ನೇನ್ ಮಾಡ್ತಾರೆ ಅಂತ ಸೈನಿಕರು ಅಂದುಕೊಂಡ್ರು. ಹಾಗಂದುಕೊಂಡು ದೇವಸ್ಥಾನಕ್ಕೆ ನುಗ್ಗುತ್ತಿದ್ದಂತೆ ನಾಗಸಾಧುಗಳು ಶತ್ರುಗಳ ರಕ್ತವನ್ನೇ ಹರಿಸಿಬಿಟ್ರು. ಔರಂಗಜೇಬನಿಗೂ ಅಚ್ಚರಿ ಅನ್ನಿಸುವಂತೆ ಆ ಕಾಳಗದಲ್ಲಿ ನಾಗಸಾಧುಗಳು ಗೆದ್ದಿದ್ರು. ಹಾಗೆಯೇ ಸಾವಿರಾರು ನಾಗಸಾಧುಗಳು ಪ್ರಾಣವನ್ನೂ ಬಿಟ್ರು. ಸ್ನೇಹಿತರೆ, ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೀತಾ ಇರುವಾಗ ನಾಗಸಾಧುಗಳ ವೇಷಭೂಷಣ, ಬೆತ್ತಲೆ ಅವತಾರ, ಬೂದಿ ಬಳಿದ ಸ್ನಾನ ಮಾಡದ ದೇಹ, ಸಂಭ್ರಮದ ಕುಣಿತ ಇವೆಲ್ಲದರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ನಾಗಸಾಧುಗಳು ಮದ್ಯ ಸೇವಿಸ್ತಾರೆ, ಗಾಂಜಾ ಹೊಡಿತಾರೆ, ಇವರು ಹೇಗೆ ಸನ್ಯಾಸಿ ಆಗ್ತಾರೆ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ನಾಗಸಾಧುಗಳು ಸನ್ಯಾಸಿಗಳಂತೆ ಇದ್ರೂ ಅವರ ಪರಂಪರೆ, ಜೀವನ ಶೈಲಿ ವಿಭಿನ್ನ. ಅಷ್ಟೇ ಅಲ್ಲ, ಇವರು ಕೇವಲ ಸನ್ಯಾಸಿಗಳಲ್ಲ, ಹಿಂದೂ ಧರ್ಮವನ್ನ ರಕ್ಷಣೆ ಮಾಡುವ ಯೋಧರು ಅನ್ನೋ ಸಂಗತಿ ಅನೇಕರಿಗೆ ತಿಳಿದಿಲ್ಲ. ಧರ್ಮ ರಕ್ಷಣೆಯ ಹೋರಾಟ ಮಾತ್ರವಲ್ಲದೆ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದಲ್ಲೂ ಇವರು ಪಾಲ್ಗೊಂಡಿದ್ರು ಅನ್ನೋ ವಿಚಾರನು ಅನೇಕರಿಗೆ ತಿಳಿದಿಲ್ಲ. ಯಾಕಂದ್ರೆ ನಮ್ಮ ಶಾಲೆಯ ಪಠ್ಯ ಪುಸ್ತಕಗಳಲ್ಲಿ ನಾಗಸಾಧುಗಳ ಬಗ್ಗೆ ಯಾವುದೇ ವಿವರಣೆ ಇಲ್ಲ. ನಾಗಸಾಧುಗಳ ಬದುಕು ಏಕೆ ಹೀಗೆ, ಅವರ ಉದ್ದೇಶ ಏನು ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದೀನಿ. ನಾಗ ಎಂಬ ಪದ ನಗ್ನ ಪದದಿಂದ ಬಂದಿದೆ. ಹಿಂದಿಯಲ್ಲಿ ನಂಗ ಅಂತ ಹೇಳ್ತಾರೆ. ಬಟ್ಟೆ ಹಾಗೂ ಯಾವುದೇ ವಸ್ತುಗಳ ಮೇಲೆ ಆಸೆ ಪಡದೆ ಎಲ್ಲವನ್ನೂ ತ್ಯಜಿಸೋದು ಇದರ ಉದ್ದೇಶ, ಅಂದ್ರೆ ಬೆತ್ತಲೆಯಾಗಿರೋದು. ನಾಗಸಾಧುಗಳ ಪರಂಪರೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಹರಪ್ಪ, ಮೊಹೆಂಜೋದಾರೋ ನಾಗರಿಕತೆಯಲ್ಲೂ ಇವರು ಇದ್ರೂ ಅನ್ನೋದು ಸಾಬೀತಾಗಿದೆ. ಅಲ್ಲಿಂದಲೇ ಈ ಸನ್ಯಾಸಿಗಳು ಶಿವನನ್ನ ಆರಾಧಿಸಿಕೊಂಡು ಬೆಳೆದು ಬಂದರು. 8ನೇ ಶತಮಾನದಲ್ಲಿ ಸನಾತನ ಧರ್ಮದಲ್ಲಿ ಸುಧಾರಣೆ ತಂದ ಆದಿ ಶಂಕರಾಚಾರ್ಯರು ಧರ್ಮ ರಕ್ಷಣೆ ಮಾಡೋಕೆ ಶಾಸ್ತ್ರ ಮಾತ್ರ ಸಾಕಾಗಲ್ಲ, ಶಸ್ತ್ರ ಕೂಡ ಬೇಕು ಅನ್ನೋದನ್ನ ಅರಿತುಕೊಂಡ್ರು. ಅದಕ್ಕಾಗಿ ಬದ್ಧತೆ ಇರುವ ಒಂದು ಯೋಧರ ತಂಡವನ್ನ ಹುಟ್ಟು ಹಾಕಬೇಕು ಅಂತ ಅವರು ಅಂದುಕೊಂಡ್ರು. ಆಗ ಅವರಿಗೆ ಕಂಡು ಬಂದಿದ್ದೆ ಈ ನಾಗಸಾಧುಗಳು. ಇವರನ್ನ ಒಂದು ಮಾಡಿದ ಶಂಕರಾಚಾರ್ಯರು ದಶನಮಿ ಸನ್ಯಾಸಿ ವರ್ಗವನ್ನ ರೂಪಿಸಿದ್ರು. ಈ ವರ್ಗದ ಸಾಧುಗಳು ಸಾಧನೆ ಮಾಡೋದ್ರ ಜೊತೆಗೆ ಧರ್ಮ ರಕ್ಷಣೆಗಾಗಿ ಯುದ್ಧಾನೂ ಮಾಡಬೇಕು ಅಂತ ನಿರ್ಣಯ ಮಾಡಲಾಯಿತು. ಮುಂದೆ ಇದೇ ಸಾಧುಗಳು ಅಖಾಡಗಳನ್ನ ಸ್ಥಾಪಿಸಿಕೊಂಡ್ರು. ಅಖಾಡಗಳು ಅಂದ್ರೆ ಒಂದು ರೀತಿ ಮಠಗಳು, ಆಶ್ರಮಗಳ ತರ ಇರುತ್ತೆ. ನಿರಂಜನಿ, ಜುನ, ಮಹಾನಿರ್ವಾಣಿ, ಅಟಲ್, ಅಗ್ನಿ, ಆನಂದ ಹಾಗೂ ಆವಾಹನ್ ಅಖಾಡಗಳು ಆಗ ರಚನೆಯಾಗಿದ್ದು ಇವು ಈಗಲೂ ಇದೆ. ಇದ್ರ ಜೊತೆಗೆ ಇನ್ನಷ್ಟು ಅಖಾಡಗಳು ಇವೆ. ಹರಿದ್ವಾರ, ಗುಜರಾತ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ಅಖಾಡಗಳ ಆಶ್ರಮಗಳು ಇವೆ. ಈ ಆಶ್ರಮಗಳಲ್ಲಿ ನಾಗಸಾಧುಗಳಿಗೆ ತರಬೇತಿ ನೀಡಲಾಗುತ್ತೆ. ಧ್ಯಾನ, ಯೋಗ ಮಾತ್ರವಲ್ಲದೆ ಕುಸ್ತಿ ಮಾಡೋದು, ಕತ್ತಿ ವರಸೆ, ದೊಣ್ಣೆ ವರಸೆ, ಗದಾಯುದ್ಧ, ಗೆರಿಲ್ಲಾ ಯುದ್ಧ ತಂತ್ರಗಳನ್ನ ಇವರಿಗೆ ಹೇಳ್ಕೊಡ್ಲಾಗುತ್ತೆ. ಇವರು ಸನ್ಯಾಸಿಗಳ ತರ ಬದುಕಿದ್ರು ಸಮಯ ಬಂದಾಗ ಧರ್ಮಕ್ಕಾಗಿ ಯುದ್ಧ ಮಾಡಬೇಕು ಅನ್ನೋ ಪ್ರತಿಜ್ಞೆನ ಮಾಡಿರ್ತಾರೆ. ಸುಮಾರು 12 ವರ್ಷಗಳ ಕಾಲ ನಿರಂತರವಾಗಿ ಇವರಿಗೆ ತರಬೇತಿಯನ್ನ ಕೊಡಲಾಗುತ್ತೆ. ಸಾಮಾನ್ಯ ಶಕವರ್ಷ 1664ರಲ್ಲಿ ಔರಂಗಜೇಬನ ಜನರಲ್ ಮಿರ್ಜಾ ಅಲಿ ತುರಂಗ್ನ ಸೇನೆ ಕಾಶಿಯ ಜ್ಞಾನವಾಪಿ ದೇವಸ್ಥಾನವನ್ನ ಒಡೆದು ಹಾಕೋಕೆ ಮುಂದಾದಾಗ ಆತನ ಸೇನೆಯ ವಿರುದ್ಧ ನಾಗಸಾಧುಗಳು ನಿಂತು ಯುದ್ಧ ಮಾಡಿದ್ರು. ಇತಿಹಾಸಕಾರ ಜೇಮ್ಸ್ ಜಿ ಲಾಚ್ಡ್ ಫೆಲ್ಟ್ ದಿ ಇಲ್ಲುಸ್ಟ್ರೇಟೆಡ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಂ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರ ಮಹಾನಿರ್ವಾಣಿ ಅಖಾಡದ ಸಾಧುಗಳು ಈ ಯುದ್ಧದಲ್ಲಿ ಭಾಗವಹಿಸಿದ್ರು. ಆದರೆ ಮುಂದೆ 1669ರಲ್ಲಿ ಔರಂಗಜೇಬನ ಸೇನೆ ದೇವಸ್ಥಾನವನ್ನ ಕೆಡವಿ ಹಾಕ್ತು. ಸ್ಥಳೀಯ ಐತಿಹ್ಯದ ಪ್ರಕಾರ ಈ ದಾಳಿಯ ವೇಳೆ ಸುಮಾರು 40,000 ನಾಗಸಾಧುಗಳು ಹೋರಾಟ ಮಾಡಿ ಅಸುನೀಗಿದ್ರು. ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಸೋಮನಾಥ ಮಂದಿರದಲ್ಲಿದ್ದ ಸಂಪತ್ತು ದೋಚೋಕೆ ಅಂತ ಮಹಮ್ಮದ್ ಗಜನಿ 17 ಬಾರಿ ಭಾರತಕ್ಕೆ ಬಂದು ದಾಳಿ ಮಾಡಿದ್ದನ್ನ ನೀವು ಓದಿರ್ತೀರಿ. ಸಾಮಾನ್ಯ ಶಕವರ್ಷ 1024ರಲ್ಲಿ ಮಹಮ್ಮದ್ ಗಜನಿ ಸೋಮನಾಥದ ಶಿವ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ನಾಗ ಸಾಧುಗಳನ್ನ ಎದುರಿಸಬೇಕಾಯಿತು. ಆದ್ರೆ ಗಜನಿಯ ಸೇನೆ ಬಲಿಷ್ಠವಾಗಿದ್ರಿಂದ ಅದನ್ನ ಸಮರ್ಥವಾಗಿ ಎದುರಿಸೋಕೆ ನಾಗ ಸಾಧುಗಳಿಗೆ ಸಾಧ್ಯವಾಗಲಿಲ್ಲ. 1192ರಲ್ಲಿ ಮಹಮ್ಮದ್ ಗೋರಿ ಹಾಗೂ ಪೃಥ್ವಿರಾಜ್ ಚೌಹಾಣ್ ನಡುವೆ 2ನೇ ತರೈನ್ ಯುದ್ಧ ನಡೆದಾಗ ಬಾಬಾ ಬಾಲಾನಂದ ಅವರ ನೇತೃತ್ವದಲ್ಲಿ ನಾಗಸಾಧುಗಳು ಗೋರಿಯ ವಿರುದ್ಧ ಯುದ್ಧವನ್ನ ಮಾಡಿದ್ರು. ಅಂದ್ರೆ ಯಾವಾಗೆಲ್ಲ ಇಸ್ಲಾಂ ರಾಜರು ಭಾರತದ ಹಿಂದೂ ದೇವಸ್ಥಾನಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರು ಆಗೆಲ್ಲ ಈ ನಾಗಸಾಧುಗಳು ಧರ್ಮದ ರಕ್ಷಣೆಗಾಗಿ ಯುದ್ಧಕ್ಕೆ ಇಳಿತಾ ಇದ್ರು.
ಮಹಾರಾಣಾ ಪ್ರತಾಪ್ ಹಾಗೂ ಅಕ್ಬರ್ನ ನಡುವೆ ರಾಜಸ್ಥಾನದ ಚಪ್ಲಿ ತಲಾಬ್ ಹಾಗೂ ರಣಕಡಾ ಘಾಟ್ ನಡುವೆ ಯುದ್ಧ ನಡೆದಾಗ್ಲೂ ನಾಗ ಸಾಧುಗಳು ಮಹಾರಾಣಾ ಪ್ರತಾಪ್ಗೆ ಬೆಂಬಲ ನೀಡಿ ಹೋರಾಟ ಮಾಡಿದ್ರು. ಆ ಯುದ್ಧದಲ್ಲಿ ಮೃತರಾದ ಸನ್ಯಾಸಿಗಳ ಸಮಾಧಿ ಈಗಲೂ ಆ ಸ್ಥಳದಲ್ಲಿದೆ. ಅಫ್ಘಾನಿಸ್ತಾನದ ದಾಳಿಕೋರ ಅಹಮದ್ ಶಾ ಅಬ್ದಾಲಿ 1757ರಲ್ಲಿ ಮಥುರಾ, ವೃಂದಾವನ ಹಾಗೂ ಗೋಕುಲದ ಶ್ರೀಕೃಷ್ಣ ದೇವಾಲಯದ ಮೇಲೆ ದಾಳಿ ಮಾಡೋಕೆ ಬಂದಾಗ ಅಲ್ಲೂ ನಾಗಸಾಧುಗಳು ಹೋರಾಡಿ ದೇವಸ್ಥಾನಗಳನ್ನ ಕಾಪಾಡಿದ್ರು. ಗುಜರಾತಿನ ಜುನಾಗಢದ ನಿಜಾಮನ ವಿರುದ್ಧ ನಾಗಸಾಧುಗಳು ಸಂಘರ್ಷಕ್ಕೀಡಿದ್ರು. ಅವರನ್ನ ಸಂಧಾನಕ್ಕೆ ಅಂತ ಕರೆದ ನಿಜಾಮ ಊಟದಲ್ಲಿ ವಿಷವನ್ನ ಬೆರೆಸಿ ಅನೇಕ ಸಾಧುಗಳನ್ನ ಕೊಂದು ಹಾಕ್ತಾನೆ. ಆ ಘಟನೆಯಲ್ಲಿ 100 ಸಾಧುಗಳು ಸತ್ತು ಹೋದ್ರು. 1857ರಲ್ಲಿ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಅದರಲ್ಲೂ ನಾಗಸಾಧುಗಳು ಭಾಗವಹಿಸಿದ್ರು. ಆ ಸಮಯದಲ್ಲಿ ಯೋಧರು ದೆಹಲಿಯಲ್ಲಿ ಕ್ರಾಂತಿ ಮಾಡಿದಾಗ ಅವರ ಜೊತೆಗೆ ನಾಗಸಾಧುಗಳು ಕೂಡ ಇದ್ರು ಅನ್ನೋದು ಬ್ರಿಟಿಷ್ ದಾಖಲೆಗಳಲ್ಲಿದೆ. ಇದ್ರ ಜೊತೆಗೆ ಹೋರಾಟಗಾರರಿಗೆ ಗುಪ್ತಚರ ದಳದಂತೆ ಕೆಲಸ ಮಾಡಿದ ನಾಗಸಾಧುಗಳು ಬ್ರಿಟಿಷ್ ಆಡಳಿತದ ಕುರಿತ ಅನೇಕ ಮಾಹಿತಿಗಳನ್ನ ಹೋರಾಟಗಾರರಿಗೆ ತಲುಪಿಸ್ತಾ ಇದ್ರು. 1764ರ ಬಕ್ಸಾರ್ ಕದನದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಪುಣ್ಯಕ್ಷೇತ್ರಗಳ ಮೇಲೆ ತೆರಿಗೆಯನ್ನ ವಿಧಿಸುತ್ತೆ. ಅದನ್ನ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ಸನ್ಯಾಸಿ ಆಂದೋಲನ ನಡೆದಿತ್ತು. ಆ ಹೋರಾಟದಲ್ಲಿ ಕೂಡ ನಾಗಸಾಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿ ಆರಂಭಿಸಿದಾಗ ನಾಗಸಾಧುಗಳು ಅದಕ್ಕೆ ಬೆಂಬಲ ನೀಡಿ ಹಳ್ಳಿ ಹಳ್ಳಿಗೆ ಹೋಗಿ ಜಾಗೃತಿ ಮೂಡಿಸಿದ್ರು. ನಾಗಸಾಧುಗಳಿಗೆ ಇಷ್ಟು ದೊಡ್ಡ ಇತಿಹಾಸವಿದ್ರೂ ಕುಂಭಮೇಳ ಬಂದಾಗ್ಲೆಲ್ಲ ಅವರನ್ನ ತಮಾಷೆ ಮಾಡೋದು, ಟ್ರೋಲ್ ಮಾಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ನಗೆಯಾಡೋದು ತಪ್ಪಿಲ್ಲ. ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಕೂಡ ನಾಗಸಾಧುಗಳ ಕೊಡುಗೆಯ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ. ಹಿಂದೂ ಧರ್ಮಕ್ಕೆ ಸಂಕಷ್ಟ ಬಂದಾಗ್ಲೆಲ್ಲ ಮುಂದೆ ನಿಂತು ಹೋರಾಡುವ ಈ ಸನ್ಯಾಸಿ ಯೋಧರು ತಮ್ಮ ಇತಿಹಾಸದ ಬಗ್ಗೆ ಎಲ್ಲೂ ಹೆಚ್ಚಾಗಿ ಹೇಳಿಕೊಳ್ಳಲ್ಲ ಅಥವಾ ಅದರ ಬಗ್ಗೆ ಭಾಷಣ ಮಾಡಲ್ಲ. ಆದರೂ ಅವರ ಮಹತ್ವವನ್ನ ಅರಿತಿರುವ ಕೋಟ್ಯಂತರ ಹಿಂದೂ ಧರ್ಮೀಯರು ಕುಂಭಮೇಳಗಳ ಸಮಯದಲ್ಲಿ ಅವರನ್ನ ನೋಡೋಕೆ ಅಲ್ಲಿಗೆ ಹೋಗಿ ಅವರ ಆಶೀರ್ವಾದವನ್ನ ಪಡೀತಾರೆ. ನಾಗಸಾಧುಗಳಲ್ಲಿ ಹೆಚ್ಚಿನವರು ಹಿಮಾಲಯದ ಬೆಟ್ಟಗಳಲ್ಲಿ ಸಾಧನೆ ಮಾಡ್ತಾರೆ. ಅಂತಹ ಕೊರೆಯುವ ಚಳಿಯಲ್ಲೂ ಅವರು ಬಟ್ಟೆಯನ್ನ ಧರಿಸೋದಿಲ್ಲ. ಚಳಿಯಿಂದ ದೇಹವನ್ನ ಕಾಪಾಡಿಕೊಳ್ಳೋಕೆ ಅವರು ಹಿಮಾಲಯದಲ್ಲಿ ಬೆಳೆಯುವ ವಿಶೇಷ ಬಗೆಯ ಗಾಂಜಾವನ್ನ ಸೇವಿಸ್ತಾರೆ. ಕೆಲವರು ಮದ್ಯ ಕೂಡ ಸೇವಿಸ್ತಾರೆ. ಇದ್ರ ಬಗ್ಗೆ ಅನೇಕರು ಟೀಕೆಗಳನ್ನ ಮಾಡ್ತಾರೆ. ಆದರೆ ಇದು ಅವರ ಪರಂಪರೆ ಹಾಗೂ ಬದುಕಿನ ಶೈಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.